ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಧರ್ಮದರ್ಶಿ ಸಭೆಯಲ್ಲಿ ವಚನಾನಂದ ಶ್ರೀಗಳ ಉಚ್ಚಾಟನೆಯಾಗಿದೆ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗೆ ಗೇಟ್ ಪಾಸ್. ಧರ್ಮದರ್ಶಿ ಸಭೆಯಲ್ಲಿ ವಚನಾನಂದ ಶ್ರೀಗಳ ಉಚ್ಚಾಟನೆಯಾಯಿತು. ಧರ್ಮದರ್ಶಿ ಸಮಿತಿ ಸದಸ್ಯ ಬಸವರಾಜ್ ದಿಂಡೂರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗುರುಪೀಠದಲ್ಲಿ ನಡೆದ ಧರ್ಮದರ್ಶಿ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. 12 ಜನ ಧರ್ಮದರ್ಶಿಗಳಿಂದ ಉಚ್ಚಾಟನೆ ಅಂತಿಮ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹರಿಹರ ತಾಲೂಕಿನ ಹನಗವಾಡಿ ಬಳಿಯಲ್ಲಿರುವಂತಹ ಗುರುಪೀಠ, ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಾಡಿ ಗ್ರಾಮ. ನಾವು ಶ್ರೀಗಳಿಗೆ 12 ಅಂಶಗಳಿರುವ ಪಟ್ಟಿಯನ್ನ ನೀಡಿದ್ದೇವೆ. ಆದರೆ ನಮ್ಮ ಪತ್ರಕ್ಕೆ ಶ್ರೀಗಳು ಯಾವುದೇ ಉತ್ತರ ನೀಡಿಲ್ಲ. ಹೀಗಾಗಿ ಪೀಠ ಬಿಡುವುದು ಮುಖ್ಯ ಎಂದ ಧರ್ಮದರ್ಶಿ ಸಮಿತಿ. ಪಂಚಮಸಾಲಿ ಪೀಠದಿಂದ ವಚನಾನಂದ ಸ್ವಾಮೀಜಿ ಔಟ್ ಆಗಿದ್ದಾರೆ. ಹಣ ದುರುಪಯೋಗ ಆಗಿದೆ ಎಂದು ಆರೋಪಿಸಿದ್ದ ಸಮಿತಿ ಸ್ವಾಮೀಜಿಗಳ ವಿರುದ್ಧ ಲೆಕ್ಕಾಕೊಡಿ ಅಭಿಯಾನ ನಡೆದಿತ್ತು. ಲೆಕ್ಕಾಕೊಡಿ ಅಭಿಯಾನ ವೇಳೆ ವಚನಾನಂದ ಶ್ರೀಗೆ ಉಚ್ಚಾಟನೆಯಾಗಿದೆ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗೆ ಇದೀಗ ಗೇಟ್ ಪಾಸ್ ಅನ್ನ ಕೊಡಲಾಗಿದೆ. ಎಷ್ಟೆಲ್ಲ ಪ್ರತಿಭಟನೆ ನಡೀತಾ ಇತ್ತು. ಮಠದ ಮುಂದ್ಗಡೆ ಸಭೆ ನಡೀತಾ ಇದೆ, ಸಭೆ ಒಳಗಡೆ ನಮಗೂ ಅವಕಾಶ ಮಾಡಿಕೊಡಿ ಅಂತ ಭಕ್ತರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ತಾರಕಕ್ಕೇರಿತ್ತು. 144 ಸೆಕ್ಷನ್ ಅನ್ನ ಸಹಿತ ಅಲ್ಲಿ ಜಾರಿ ಮಾಡಲಾಗಿತ್ತು ಮಠದ ಸುತ್ತ. ಇದೀಗ ಕೊನೆಯದಾಗಿ ವಚನಾನಂದ ಶ್ರೀಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಉಚ್ಚಾಟನೆ ಆಗಿದೆ. ಹಾಗಾದ್ರೆ ಅಲ್ಲಿ ಹಣ ದುರುಪಯೋಗವಾಗಿರುವಂತದ್ದು ನಿಜಾನ? ದುರುಪಯೋಗ ಮಾಡಿಕೊಂಡಿದ್ದಾರೆ ಹಣವನ್ನ? ಯಾವ ಕಾರಣಕ್ಕೆ ಉಚ್ಚಾಟನೆ ಮಾಡಿದ್ರು ಹೇಳ್ತಾರೆ. 12 ಅಂಶಗಳಿರುವಂತಹ ಪಟ್ಟಿಯನ್ನ ನೀಡಿದ್ವಿ, ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ ಸ್ವಾಮಿಗಳು, ಹಾಗಾಗಿ ಅವರನ್ನ ಉಚ್ಚಾಟನೆ ಮಾಡಿದ್ವಿ ಅಂತ. ಇನ್ನು ಹಣ ದುರುಪಯೋಗ ಆಗಿದೆ ಎಂದು ಆರೋಪ ಕೇಳಿ ಬಂದಿತ್ತು. ಈ ಆರೋಪ ನಿಜಾನ ಸುಳ್ಳ? ಹಾಗಾದ್ರೆ ಸರ್ಕಾರದಿಂದ 15 ಕೋಟಿ ರೂಪಾಯಿ ಹಣ ಸ್ಯಾಂಕ್ಷನ್ ಆಗಿರುತ್ತೆ. ಇನ್ನು ಭಕ್ತರ ಹಣ ಸಹಿತ ಅಲ್ಲಿ ಹೂಡಿಕೆ ಆಗಿರುತ್ತೆ. ಆ ಎಲ್ಲ ಹಣ ಎಲ್ಲಿಗೆ ಹೋಯ್ತು? ಯಾವ ಅಭಿವೃದ್ಧಿಗೆ ಏನಾದ್ರೂ ಬಳಕೆ ಮಾಡ್ಕೊಂಡಿದ್ದೀರಾ ಅಥವಾ ಏನಾಯ್ತು? ಇದ್ರ ಬಗ್ಗೆ ಲೆಕ್ಕ ಕೊಡಿ ಅನ್ನುವಂತ ಅಭಿಯಾನ ಮುಂದುವರೆದಿತ್ತು ಸ್ವಾಮಿಗಳ ವಿರುದ್ಧ. ಇದೀಗ ನೋಡಿ ವಚನಾನಂದ ಶ್ರೀಗಳ ಉಚ್ಚಾಟನೆ ಆಗಿದೆ. ಧರ್ಮದರ್ಶಿ ಸಮಿತಿ ಸದಸ್ಯ ಬಸವರಾಜ್ ದಿಂಡೂರು ಸ್ಪಷ್ಟನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾ. ಗಂಗಾ, ಇದೀಗ ನೋಡಿ ಒಂದ್ ಕಡೆ ವಚನಾನಂದ ಶ್ರೀಗಳ ಉಚ್ಚಾಟನೆ ಆಗಿದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಒಂದ್ ಕಡೆ ಕೇಳಿ ಬರ್ತಾ ಇತ್ತು ಹಣ ದುರುಪಯೋಗ ಆಗಿದೆ ಅನ್ನುವಂತಹ ಆರೋಪಗಳು, ಇನ್ನು 12 ಅಂಶಗಳು ಇರುವಂತಹ ಒಂದು ಪಟ್ಟಿಯನ್ನ ಕೊಟ್ಟಿದ್ವಿ, ಅದಕ್ಕೆ ಉತ್ತರ ಇಲ್ಲ ಅನ್ನುವಂತಹ ಆರೋಪ, ಏನೆಲ್ಲ ಅಪ್ಡೇಟ್ಸ್ ಇದೆ ಗಂಗಾ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀ ಅವರನ್ನ ಕೈ ಬಿಡಲಾಗಿದೆ. ಧರ್ಮದರ್ಶಿ ಸಭೆಯಲ್ಲಿ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ ಧರ್ಮದರ್ಶಿ ಸಮಿತಿಯ ಸದಸ್ಯ ಏನಿದ್ದಾರಲ್ಲ ಬಸವರಾಜ್ ದಿಂಡೂರು ಅವರು ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಈಗಾಗಲೇ 12 ಜನ ಧರ್ಮದರ್ಶಿಗಳಿಂದ ಈ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಾಡಿ ಗ್ರಾಮದಲ್ಲಿ ಈ ಒಂದು ಗುರುಪೀಠ ಇರುವಂತದ್ದು. ನಾವು ಶ್ರೀಗಳಿಗೆ ಏನು ವಚನಾನಂದ ಶ್ರೀಗಳಿದ್ದಾರಲ್ಲ ಅವರಿಗೆ 12 ಅಂಶಗಳಿರುವ ಪಟ್ಟಿಯನ್ನ ನೀಡಿದ್ವಿ. ಈ ಎಲ್ಲಾ ಪಟ್ಟಿಗಳಿಗೆ, ಈ ಅಂಶಗಳಿಗೆ ಒಂದು ಪ್ರಶ್ನೆಗಳನ್ನ ಕೇಳಿರ್ತಾರೆ, ಅದಕ್ಕೆಲ್ಲ ನೀವು ಉತ್ತರವನ್ನ ಕೊಡಿ ಅಂತ. ಆದ್ರೆ ಯಾವುದೇ ಒಂದು ಪತ್ರಕ್ಕೆ ಶ್ರೀಗಳು ಉತ್ತರವನ್ನ ನೀಡಿರ್ಲಿಲ್ಲ. ಹೀಗಾಗಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೀವಿ ಅಂತ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಇಂದು ಬೆಳಗ್ಗೆಯಿಂದಲೇ ಪಂಚಮಸಾಲಿ ಗುರುಪೀಠದ ಧರ್ಮದರ್ಶಿ ಮಂಡಳಿ ಹಾಗೂ ಭಕ್ತರ ನಡುವಿನ ಒಂದು ಸಂಘರ್ಷ ಮಠದ ಆವರಣದಲ್ಲಿ ದೊಡ್ಡ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿತ್ತು. ಮಠದ ಆವರಣದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾದ ಕಾರಣ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರು ನಿಷೇಧಾಜ್ಞೆಯನ್ನ ಕೂಡ ಜಾರಿಯನ್ನಗೊಳಿಸಿದ್ರು. ಭಕ್ತರು ಮಠದ ಗೇಟ್ ಬಳಿಯೇ ತಡೆಯಲಾಗಿತ್ತು. ಜೊತೆಗೆ ಈ ಒಂದು ಗಲಾಟೆಯಾದಂತಹ ಸಂದರ್ಭದಲ್ಲಿ ಪೊಲೀಸರನ್ನ, ಜನರು ಏನು ಗಲಾಟೆ ಮಾಡೋದಕ್ಕೆ ಬಂದಿದ್ರಲ್ವಾ ಅವರನ್ನ 100ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸರ್ಕಾರ ಕೊಟ್ಟಿರುವಂತಹ ಅನುದಾನವನ್ನ ಎಲ್ಲಿ ಹೋಯ್ತು, ಹಾಗೆ ಭಕ್ತರು ಕೊಟ್ಟಿರುವಂತಹ ದೇಣಿಗೆಯ ಹಣ ಎಲ್ಲೋಯ್ತು, ಇವೆಲ್ಲ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಶ್ರೀ ಅವರನ್ನ, ಸ್ವಾಮೀಜಿ ಅವರನ್ನ ಕೈ ಬಿಡಲಾಗಿದೆ. ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಹೀಗಾಗಿ ಲೆಕ್ಕ ಕೊಡಿ ಅಭಿಯಾನದ ನಂತರ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಥ್ಯಾಂಕ್ ಯು ಗಂಗಾ ನಿಮ್ಮೆಲ್ಲ ಮಾಹಿತಿಗೆ.
ಪೀಠದಿಂದ ಅಂದ್ರೆ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆ ಆಗಿರುವಂತದ್ದು. ಅಂದ್ರೆ ಏನೆಲ್ಲ ಪ್ರಶ್ನೆಯನ್ನ ಕೇಳಿದೀವಿ, ಹಣ ಎಲ್ಲಿ ಹೋಯಿತು, ಹಣ ಯಾವುದಕ್ಕೆ ಬಳಕೆ ಆಯಿತು, ಇನ್ನು ಒಂದಿಷ್ಟು ಅಂಶಗಳನ್ನ 12 ಅಂಶಗಳಿರುವಂತ ಪ್ರಶ್ನೆಯನ್ನ ಕೇಳಿದ್ವಿ. ಇದಕ್ಕೆ ಯಾವುದೇ ರೀತಿಯಾದಂತ ಉತ್ತರ ಬಂದಿಲ್ಲ ಶ್ರೀಗಳಿಂದ. ಹಾಗಾಗಿ ಇವರನ್ನ ಸದ್ಯಕ್ಕೆ ಉಚ್ಚಾಟನೆ ಮಾಡಲಾಗಿದೆ.